ನನಗನ್ಸುತ್ತೆ ಸಿದ್ದರಾಮಯ್ಯ ಅವರ ಅಧಿಕಾರ ಮುಖ್ಯಮಂತ್ರಿ ಪದವಿ ಅಳ್ಳಾಡ್ತೈತೆ ಅಂದರೆ ಈ ವರದಿಯನ್ನು ಆಚೆ ಬಿಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೆ. ಅವ್ರನ್ನ ಅಕ್ಟೋಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ. ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ನೀವು ಅಧಿಕಾರ ಹಸ್ತಾಂತರ ಮಾಡು ಅಂದರೆ ಗ್ಯಾರಂಟಿ ಬಿಡುಗಡೆ ಮಾಡ್ತಾರೆ. ಅಂದರೆ ಅವ್ರು ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೆ. ನಾನೇ ಮುಂದುವರಿಬೇಕು ಹಂಗಾದರೆ ಈ ಎಲ್ಲ ಈಗ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರಲ್ಲ, ಜಾತಿಗಳು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜ್ಯದಲ್ಲಿ ಅಸ್ಥಿರತೆ ಬಂದರೆ ನನ್ನೇ ಮುಂದುವರಿಸ್ತಾರೆ ಅಂತ ಬಿಡುಗಡೆ ಮಾಡ್ಬೋದು. ನನ್ನ ಒಂದು ಸಮೀಕ್ಷೆ. ಇದ್ರ ಬಗ್ಗೆ ಏನಂತ ಕೇಳೋದು ಕೃಷ್ಣ? ಈಗ ಕಾಂಗ್ರೆಸ್ನ ಪ್ರಬಲ ಸಮುದಾಯದ ನಾಯಕರು ಲಿಂಗಾಯತ ಈಗ ಅವ್ರಿಗೂ ಕೂಡ ಸಮುದಾಯದ ಒತ್ತಡ ಇದೆ. ರಾಜ್ಯದ ಜಾತಿಗಳನ್ನು ವರದಿ ಜಾರಿ ಮಾಡೋದು ಬೇಡ, ಅವೈಜ್ಞಾನಿಕ. ಈ ಹಂತದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಪ್ರಕಟ ಆದ ನಂತರ ನಿಮ್ಮ ಕಾಂಗ್ರೆಸ್ನ ಲಿಂಗಾಯತ ಒಕ್ಕಲಿಗ ನಾಯಕರಿಗೆ ಏನು ಸಲಹೆ ಕೊಡ್ತೀರಾ? ಆ ವರದಿ ಜಾರಿ ಮಾಡಬೇಡಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ, ಅದು ಸಿದ್ದರಾಮಯ್ಯ ಅವರು ಸಲಹೆ ಕೊಡಿ ಅಂತ ಹೇಳಿದ್ದೀರಾ? ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಇದು ಮಾಡಿದ್ರೆ ನಾವು ಹೋರಾಟ ಮಾಡ್ತೀರಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ ಅಂತ ಎಲ್ಲ ಸಮುದಾಯಗಳು ಕೂಡ ಹೋರಾಟದ ಹಾದಿಗೆ ಕರೆ ಕೊಟ್ಟಿದ್ದಾರೆ. ಮತ್ತು ಅವರವರು ಇಂಡಿವಿಜುವಲ್ ಆಗಿ ಸಮೀಕ್ಷೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರವರು ಕಾಂಗ್ರೆಸ್ ಎಮ್ ಎಲ್ ಎಗಳೇ ಹೇಳ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು ಅವರೇ ಹೇಳಿದ್ದಾರೆ, ನಾವು ಲಿಂಗಾಯತರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರಿ, ನಮ್ಮನ್ನು ಲಕ್ಷ್ಯಕ್ಕೆ ತಂದುಬಿಟ್ಟಿದ್ದೀರಾ ನೀವು ಅಂತೇಳಿ ನಾನು ಒಪ್ಪಲ್ಲ ಇದನ್ನು ಅಂತ ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ ಎಲ್ಲ ಮಂತ್ರಿಗಳು, ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆದಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಟ್ರಿಕ್ಸ್ ಮಾಡಿದ್ರು, ಎಲ್ಲರನ್ನೂ ಸಿಕ್ಕಾಕ್ಸ್ಬಿಡೋಣ, ಇದರಲ್ಲಿ ಜಾತಿ ಹೆಸರಲ್ಲಿ ಸಿಕ್ಕಾಕ್ಸ್ಬಿಟ್ಟು ಮುಂದೆ ಈ ಕಾಂಗ್ರೆಸ್ಸಿನ ಲೀಡರ್ಗಳ ಭವಿಷ್ಯವನ್ನು ಹಾಳು ಮಾಡೋಣ ಅಂಥೇಳಿ ಈ ಸಮೀಕ್ಷೆ ಬಗ್ಗೆ ನನಗೆಲ್ಲ ಒಂದು ಪತ್ರ ಬರೀರಿ ಅಂತ. ಇದುವರೆಗೂ ಒಬ್ಬರು ಪತ್ರ ಬರೆದಿಲ್ಲ, ಇದುವರೆಗೂ ಒಬ್ಬ ಮಂತ್ರಿ ಪತ್ರ ಬರೆದಿಲ್ಲ. ಸಿದ್ದರಾಮಯ್ಯನ ಟ್ರಿಕ್ಸ್ ಏನು? ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗರಿಗೆ ಅನ್ಯಾಯ ಆಗಿದೆ, ನಾನು ಇದನ್ನು ಮಾಡೋದು ತಪ್ಪು ಅಂತ ಬರೆದರೆ ಅದನ್ನು ಇಟ್ಕೊಳೋದು, ನೆಕ್ಸ್ಟ್ ಎಲೆಕ್ಷನ್ಸ್ ಇದ್ದಾಗ ಬೇರೆ ಜಾತಿಗಳನ್ನ ಎತ್ಕಟ್ಟೋದು. ಶಾಮನೂರು ಶಿವಶಂಕರಪ್ಪ ಮಾಡ್ದ ಅಂತ ಅವ್ರ ಮೇಲೆ ಎತ್ಕಟ್ಟೋದು. ಅಂದರೆ ಅವ್ರನ್ನ ತುಳಿಯೋಕ್ಕೆ ದಾಳ ಆಗಿ ಇದನ್ನು ಪತ್ರವನ್ನು ಕೇಳಿದ್ದಾರೆ. ಯಾರೂ ಕೊಟ್ಟಿಲ್ಲ. ಏನು ಅವರೇನು ಗುಲ್ಡುಗಳ ಕೊಟ್ಬಿಟ್ಟು ಅದೇನೋ ಬೋನಕ್ಕೆ ಅದೇನೋ ಹೇಳ್ತಾರಲ್ಲ, ಎರೆಹುಳಿ ಹುಳ ಹಾಕಿ ಮೀನು ಹಿಡಿಯೋ ಅಂಥ ಬುದ್ಧಿ ಏನು ಸಿದ್ದರಾಮಯ್ಯದಿದೆ? ಎರೆಹುಳಕ್ಕೆಲ್ಲ ಡಿ ಕೆ ಶಿವಕುಮಾರ್ ಬೀಳ್ತಾರ? ಸಾಧ್ಯನೇ ಇಲ್ಲ. ಅವ್ರು ಹಾಕಿ ಹಿಡಿತಾರೆ ಬೇಕಾದರೆ, ಅವ್ರು ಬೀಳೋ ಮಗನೇ ಅಲ್ಲ. ಅವ್ರು ಹೇಳ್ತಾರಲ್ಲ, ನಾನು ಆ ಥರ ಮಗನೇ ಅಲ್ಲ ಅಂತ, ಭಯ ಬೀಳೋ ಮಗನೇ ಅಲ್ಲ ಅಂತ ಕುಮಾರಸ್ವಾಮಿಗೆ ಹೇಳಿದಾರಲ್ಲ. ಇನ್ನು ಸಿದ್ದರಾಮಯ್ಯನ ಭಯ ಬೀಳ್ತಾರೆ ಅವರು. ಅದರಿಂದ ಇದೊಂಥರ ನಾಟಕ ಅಷ್ಟೇ. ನಾನು ಬಿಟ್ಟಂಗೆ ಮಾಡ್ತೀನಿ, ನೀವು ತಡೆದಂಗೆ ಮಾಡ್ರಿ ಅಂತ ನಾಟಕ ಅಷ್ಟೇ. ಇದು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಅವ್ರ ಮಂತ್ರಿಮಂಡಲದಲ್ಲಿರೋ ಇದು ಬಿಟ್ಟಂಗೆ ಮಾಡ್ತೀನಿ, ನೀವು ತಡೀರಿ, ಇಷ್ಟರಲ್ಲೇ ಮುಗಿದೋಗ್ತದೆ. ಈಗ ಹೆಂಗೋ ಕೇಂದ್ರ ಸರ್ಕಾರ ಶುರು ಮಾಡಿದ್ಮೇಲೆ ಈ ಗಣತಿಗೆಲ್ಲ 3 ಪೈಸದ ಬೆಲೆ ಇರಲ್ಲ. ಯಾವುದೇ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ ಇದು. ಯಾವುದೇ ಕೋರ್ಟು, ಯಾವುದೇ ಚುನಾವಣಾ ಆಯೋಗ ಈ ಸಮೀಕ್ಷೆ ಇದೆಯಲ್ಲ, ಇದರ ಮೇಲೇ ಚುನಾವಣಾ ಆಯೋಗ ಈ ರಿಸರ್ವೇಷನ್ಸ್ ಬರ್ತದಲ್ಲ, SC ST ಕ್ಷೇತ್ರ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯಿತಿ, MLA, ಪಾರ್ಲಿಮೆಂಟ್, ಎಲ್ಲದಕ್ಕೂ ಕೂಡ ಅವರು ದಾಖಲೆ ತಗೊಳ್ಳೋವಂಥದ್ದು ಈ ಕೇಂದ್ರ ಸರ್ಕಾರದ 246ನೇ ಸಂವಿಧಾನದ ಅಡಿಯಲ್ಲೇ ತಗೊಳೋದು. ಈ ರಾಜ್ಯ ಸರ್ಕಾರದನ್ನು ಅವರು ಕಸದ ಬುಟ್ಟಿಗೆ ಹಾಕ್ತಾರೆ ಅವರು, ಚುನಾವಣಾ ಆಯೋಗ.
ಅಥವಾ ಕೋರ್ಟ್ಗಳು. ಅದರಿಂದ ಈಗ ಏನು ಸಮೀಕ್ಷೆ ಬರ್ತಾ ಇದೆ ಅದು ಪಾರದರ್ಶಕವಾದಂಥ ಒಂದು ಸಮೀಕ್ಷೆ ಬರುತ್ತೆ. ಮುಖ್ಯಮಂತ್ರಿಗಳು ಇದನ್ನು ಸ್ವಾಗತ ಮಾಡಿದ್ದಾರೆ ಸರ್, ನೀವು ವಿರೋಧ ಮಾಡ್ತಿದ್ರಂತೆ, ಅದಕ್ಕೆ ನಿಮಗೆ ಬುದ್ಧಿ ಹೇಳಿ ಅಂತ ನರೇಂದ್ರ ಮೋದಿ ಅವರು ಮನವಿ ಮಾಡಿದ್ದಾರೆ. ನಾವು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಬರ್ಸಿರೋ ಬೋಗಸ್ ಸಮೀಕ್ಷೆಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಪ್ರಾಮಾಣಿಕ ಸೆನ್ಸಸ್ಸು ಅದು ದೇಶವ್ಯಾಪಿ ನಡೀತದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ ನನಗೆ ಅಂದರೆ ನನಗಿರುವಂಥ ಮಾಹಿತಿ ಪ್ರಕಾರ ಇದು ಎಲ್ಲ ಆದಮೇಲೆ ಅದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗುತ್ತೆ. ಅದಾದಮೇಲೆ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆ ಕೊಡಬೇಕಾಗ್ಬೋದು. ಅಂದರೆ ಅದು ಅಥೆಂಟಿಕ್. ನಾಳೆ ಯಾವುದೇ ಕೋರ್ಟಲ್ಲೂ ಕೂಡ ಇದು ದಾಖಲೆ ಅಥೆಂಟಿಕ್. ಈ ಸಿದ್ದರಾಮಯ್ಯ ಮನೆ ಕೂತ್ಕೊಂಡು ಬರ್ಸಿದಾನಲ್ಲ, ಇದು ಅಥೆಂಟಿಕ್ ದಾಖಲೆನೇ ಅಲ್ಲ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಬಂದಿದ್ದಾರಲ್ಲ, ಸಿದ್ದರಾಮಯ್ಯ ವಾಪಸ್ ಹೋಗ್ತಾರಲ್ಲ ನವಂಬರಾಗ, ಅವಾಗ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ. ಈ ಗಂಟು ಮುಟ್ಟೆಗೆ ಇದನ್ನು ಎತ್ಕೊಂಡು ಹೋಗ್ಬೇಕು. ಯಾವುದು ಈಗ ಮಾಡ್ತಿರೋ ಸಮೀಕ್ಷೆ ಇದೆಯಲ್ಲ, ಅವರೇ ಎತ್ಕೊಂಡು ಹೋಗ್ಬೇಕು. ಗೌರವ ಇದ್ದರೆ 165 ಕೋಟಿ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬೇಕು. ಅವರು ರಾಜ್ಯದ ಜನತೆ ದುಡ್ಡಲ್ಲ. ಅದರಿಂದ 165 ಕೋಟಿ ಸರ್ಕಾರಕ್ಕೆ ಕಟ್ಟಿಬಿಟ್ಟು ಹೋಗ್ಬೇಕಾದ್ರೆ ಅವರು ಮುಖ್ಯಮಂತ್ರಿ ಇಳಿಬೇಕಾದ್ರೆ ತಗೊಂಡು ಮನೆಗೆ ಹೋಗ್ಬೇಕು. ಅವರು ಇವರು ನಮಾಜ್ ಮಾಡಬೇಕಂತ ಪ್ರಯಾಣಿಕರೆಲ್ಲ ನಿಂತ್ಕೊಂಡು ಬೆಳಗಾವಿಯಿಂದ ಬರುವಾಗ ಹಾವೇರಿ ಹಂಗೆಲ್ಲ ಮೇಯರ್ ಮಾಡಿದ ಪ್ರಶ್ನೆ ಒಂದು ಇಶ್ಯೂ ಆಗಿರ್ತದೆ. ಎಲ್ಲ ಇವತ್ತು ಅವರನ್ನು ಶಿಕ್ಷಿತ ಮಾಡಿ ಆಮೇಲೆ ಆಗ್ರಹ ಕೂಡ ಮಾಡಿದ್ದಾರೆ. ಏನಂತ ಇಲ್ಲ, ಈಗ ಸಿದ್ದರಾಮಯ್ಯನವರ ನಡೆನುಡಿ ನೋಡಿದ್ಮೇಲೆ ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಸವರ್ತಾ ಇದ್ದಾರೆ. ಇದರ ಪ್ರತಿಫಲ ಬಸ್ಸಲ್ಲಿ ಪುಣ್ಯ ಅವನು ಬಸ್ಸು ಹೋಗೋವಾಗೆ ಅವನು ನಮಾಜ್ ಮಾಡಿಬಿಟ್ಟಿದ್ರೆ ಇದ್ದವರೆಲ್ಲ ಪುಣ್ಯವಂತರಾಗೋಗ್ಬಿಡ್ತಾಯಿದ್ರು. ಸೀದಾ ಹೋಗ್ಬೇಕಾಯ್ತು. ಸದ್ಯಕ್ಕೆ ಇದೇ ಕೆಲಸನ ಯಾವನ ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡು, ಯಾಕಂದ್ರೆ ಸಿದ್ದರಾಮಯ್ಯನ ಆ್ಯಕ್ಟಿವಿಟೀಸಿಂದನೇ ಇದು ನಡೀತಾ ಇರೋದು. ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇರೋದು. ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ಏನು ಮಾಡೋದು? ಹೋಗ್ತಾ ಇರೋವಾಗ ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ನಮ್ಮ ಕತೆ ಏನಾಗ್ಬೋದು? ಮಾಡೋದು ಸಿದ್ದರಾಮಯ್ಯನ ಮಾಡಲು ತಗೊಂಡು ಫ್ಲೈಟಾಗಿ ಏನಾನ ಮಾಡಿಬಿಟ್ರೆ ಗೋವಿಂದ ಏನು ಕತೆ ಆಗ್ಬೋದು ಇವತ್ತು. ಅದಕ್ಕೆ ಸಿದ್ದರಾಮಯ್ಯ ಏನು ದಾರಿ ಹಾಕ್ಕೊಟ್ಟವರಲ್ಲ, ಈಗ ಆ ದಾರಿ ಎಲ್ಲಿಗೆ ಮುಟ್ಬೋದು ಅಂತ ಅನಿಸ್ತೈತೆ ನನಗೆ. ಅದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ಹಂತದವರೆಗೂ ಓಲೈಕೆ ರಾಜಕಾರಣ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕು. ಇದು ಅತಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಲ್ಲ, ಕೆಲಸದಿಂದನೇ ಅವ್ನು ತೆಗೆದಾಕ್ಬಿಡ್ಬೇಕು. ಡಿಬಾರ್ ಮಾಡಬೇಕು. ಅವ್ನ ಕೆಲಸದಿಂದನೇ ಡಿಬಾರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಅತಿರೇಕಕ್ಕೆ ಹೋಗ್ತೈತೆ. ಇನ್ಮೇಲೆ ಇವ್ರು ಯಾರೋ ನಿಲ್ಸ್ದ, ಇನ್ಯಾರೋ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಮಾಡ್ದ, ಈ ಥರದ್ದೆಲ್ಲ ಘಟನೆಗಳಾದರೆ ಈ ಸರ್ಕಾರ, ರಾಜ್ಯದ ಜನ ಯೋಚನೆ ಮಾಡ್ತಾ ಇದ್ದಾರೆ, ಏನು ಯಾವ ಸ್ಥಿತಿಗೆ ಬಂದ್ಬಿಟ್ರಿ ನಾವು ಅಂತೇಳಿ. ಇಡೀ ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನಿಗೆ. ಈ ಎಲ್ಲ ಇದಕ್ಕೂ ಸಿದ್ದರಾಮಯ್ಯನೇ ಕಾರಣ ಅನ್ನೋದು ಜನಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ.